ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ ಅಂತ. ಈಗ ಬೇಡ ಸ್ಟೇಡಿಯಂ, ಅಲ್ಲಿ ಸ್ಟೇಡಿಯಂ ಏನೋ ಕ್ರಿಕೆಟ್ ಮಾಡಿಬಿಟ್ರೆ ಈಗ ಏರ್ಪೋರ್ಟ್ಗೆ ಹೋಗೋದೆಲ್ಲ ಬ್ಲಾಕ್ ಮಾಡ್ಬೇಕು. ಏನೋ ಅಲ್ಲಿ ಮ್ಯಾಚ್ ನಡ್ತು ಅಂದರೆ ಯಾರು ಮೂವ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ 40 ಅವ್ರು ಹೇಳೋದು ಲಕ್ಷಾಂತರ ಜನ ಸೇರ್ತಾರೆ. 1 ಲಕ್ಷ ಜನ ಅಂದರೆ ಎಷ್ಟು, ಒಂದು 50-60 ಸಾವಿರ ಕಾರ್ಗಳು ಬರ್ತವೆ. ಎಲ್ಲಿ ನಿಲ್ಲಿಸ್ತೀರ? ಈ ಏರ್ಪೋರ್ಟ್ ಬ್ಲಾಕ್ ಮಾಡಬೇಕಷ್ಟೇ. ಇಲ್ಲ ಏರ್ಪೋರ್ಟ್ ಇರಬೇಕು, ಇಲ್ಲ ಸ್ಟೇಡಿಯಂ ಮಾಡಬೇಕಾಗ್ತದೆ. ಬೇರೆ ಕಡೆ ಮಾಡಿ, ನೀವು ಬೇರೆ ಕಡೆ ಮಾಡಿ. ಈಗ ಅದು ಚರಿತ್ರೆಯಲ್ಲಿರುವಂಥ ಒಂದು ಸ್ಥಳ. ನೆಹರು ಅವರು ಓಪನ್ ಮಾಡಿದ್ದು, ಮಹಾರಾಜರು ದುಡ್ಡು ಕೊಟ್ಟಿದ್ದಾರೆ, ಜಮೀನು ಕೊಟ್ಟಿದ್ದಾರೆ. ಅಂಥ ಒಂದು ಐತಿಹಾಸಿಕ ಇದನ್ನು ನುಂಗಾಕೋಕ್ಕೆ ನಾವು ಯಾರು ಬಿಡಬಾರ್ದು, ಉಳಿಬೇಕು ಅದನ್ನು. ಅದಕ್ಕೆ ಶಿವಕುಮಾರ್ ಅವರು ಏನು ಹೇಳ್ತಾ ಇದ್ದಾರೆ, ಇವಾಗಿಲ್ಲ ಅಂದರೆ ಮುಂದೆ ಏನಾನ ಗುರಿ ಇಡ್ತೀರಾ? ಅದಕ್ಕೆ ಮುಂದೆ ಏನಾನ ಗುರಿ ಇಡ್ತೀರಾ? ಬೇಡ. ಫ್ಲೈಯಿಂಗ್ ಸ್ಕೂಲ್ ಆಗಿರಲಿ, ಒಂದು ಅದು ದೇಶದ ಮೊದಲ ಫ್ಲೈಯಿಂಗ್ ಸ್ಕೂಲು. ವೈ ಅದನ್ನ ಹೇಳಕ್ಕೆ ಹಿಂಜರಿಕೆ, ಭಯ? ಏನೋ ಪ್ಲಾನ್ ಇರಬೇಕು ನಿಮ್ಗೆ. ಪ್ಲಾನ್ ಇದ್ರೇನೆ ಆ ತರ ನೀವು ಹೇಳೋದು. ಪ್ಲಾನ್ ಇಲ್ಲ ಅಂದ್ರೆ ನೀವು ಆ ತರ ಹೇಳಕ್ ಸಾಧ್ಯ ಇಲ್ಲ. ಎನಿ ಪ್ಲಾನ್ ನಮ್ದೇನು ಅಂದ್ರೆ ಒತ್ತಾಯ ಇರೋದನ್ನ ಉಳಿಸ್ಕೊಡಿ, ಹೊಸದು ಏನ್ ಬೇಕಾದ್ರೆ ಮಾಡಿ, ಹೊಸದು ಏನ್ ಬೇಕಾದ್ರೆ ಮಾಡಿ. ತುಂಬಾ ಜಾಗ ಇದೆ ಬೆಂಗಳೂರಲ್ಲಿ, ಬಹಳಷ್ಟು ಇದೆ. ಇರೋದನ್ನ ಯಾಕೆ ಇರೋದನ್ನ ಹಿಂದೆ ತೊಗೊಳೋದು ಬೇಡ ಅಂದ್ರೆ ಎಲ್ಲಿದೆ ಜಾಗ? ಬೇಕು ಸರ್, ಜಾಗ ಕೊರತೆನಾ ಸರ್? ಸರ್ ಬೆಂಗಳೂರಲ್ಲಿ 10,000 ಎಕರೆ ಲೇಔಟ್ಗಳು ಮಾಡ್ತಾ ಇದ್ದಾರೆ ಬೆಂಗಳೂರು ಸುತ್ತು. ಅಲ್ಲ ಕ್ರಿಕೆಟ್ ಅವ್ರಿಗೆ ದುಡ್ಡಿನ ಕೊರತೆನಾ ಸರ್? ಸಿಗಲ್ವಾ? ಅಲ್ಲ ಕ್ರಿಕೆಟ್ ಅವ್ರಿಗೆ ದುಡ್ಡಿನ ಕೊರತೆನಾ ಸರ್? ಕ್ರಿಕೆಟ್ ಎಷ್ಟು ಕಮರ್ಷಿಯಲೈಸ್ ಆಗಿದೆ, ಎಷ್ಟು ಹಣ ಮಾಡ್ತಿದ್ದಾರೆ. ನಾವು ಸ್ಟೇಡಿಯಂ ಮಾಡಿಸ್ತಾರೆ. ಸಜೆಷನ್ ಇದೆ ಬಿಡಪ್ಪ. ಸಜೆಷನ್ ಕ್ರಿಕೆಟ್ ಸ್ಟೇಡಿಯಂ ಕಟ್ಟಲಿಕ್ಕೆ ಸರ್ಕಾರ ದುಡ್ಡು ಬೇಕು, ಸರ್ಕಾರದ ಪರ್ಮಿಷನ್ ಅಷ್ಟೇ ಬೇಕು ಅವರಿಗೆ. ಗವರ್ಮೆಂಟ್ ಸರ್ ಯಾಕೆ ಅರಿಯಿದ್ದೀರಾ? ಅರಿಯಿಲ್ಲ, ಕೂತ್ಕೊಳ್ಳಿ. ನೋಡಿ, ನೀವು ಫ್ಲೈಟ್ ಹೋಗ್ಬೇಕು ಅಂತ ಕೋಆಪರೇಟ್ ಮಾಡಿ ನೀವು ಅದಕ್ಕೆ ಮುಗಿಸಿದೀನಿ ನಾನು. ಇಲ್ಲ ಅಂದ್ರೆ ಇನ್ನೊಂದು ಗಂಟೆ ಮಾತಾಡ್ತಾ ಇದ್ದೆ. ನೀವು ನಮ್ಮ ಜಾರ್ಜ್ ಅವರು ಕ್ರಿಕೆಟ್ ಆಡಲ್ಲ, ಅವರು ಅದೇನೋ ಗೊತ್ತಿಲ್ಲ ಯಾಕೆ ಕ್ರಿಕೆಟ್ ಬಗ್ಗೆ ಮಾತಾಡ್ತಾರೆ ಅಂತ. ಸಾಕಾಗಿದೆ. ಮೊನ್ನೆ 11 ಜನ ಸತ್ತಿದ್ದಾರೆ, 11 ಜನ ಅನಾಹುತ. ಅಧ್ಯಕ್ಷರೇ, ಒಂದು ನಿಮಿಷ, ಒಂದೇ ನಿಮಿಷ. ಜಾಗ ನಾವು ಕೊಟ್ಟಿರೋದು, ಸ್ಟೇಡಿಯಂಗೆ ಜಾಗ ನಾವು ಕೊಟ್ಟಿರೋದು. ಏನು ಕೊಟ್ಟಿದ್ದೀರಿ ನೀವು? ಆರ್ಡರ್ ಕಾಪಿ ಕೊಡಪ್ಪ. ಆರ್ಡರ್ ಕಾಪಿ ಇದೆ ನನ್ನ ಹತ್ರ. ಏನು ಕೊಟ್ಟಿದ್ದೀರಿ ಅಂದರೆ, ನೀವು ಕ್ರಿಕೆಟ್ ಆಡೋದಕ್ಕೆ ಟ್ರೈನಿಂಗ್ ಮಾಡಿ ಅಂತ ಕೊಟ್ಟಿರೋದು ಅವರಿಗೆ. ಟ್ರೈನಿಂಗ್ ಪ್ರತಿ ವರ್ಷ ನೀವು ಟ್ರೈನ್ ಮಾಡಿ ಅಂತ ಕೊಟ್ಟಿರೋದು. ಏನು ಟ್ರೈನ್ ಮಾಡ್ತಾವ್ರ ಅವರು? ಎಷ್ಟಿದೆ ಅದು ಗೊತ್ತಾ? ದುಡ್ಡು ಸಾವಿರಾರು ಕೋಟಿ ದುಡ್ಡಿದೆ, ಕೊಳಿತಾ ಬಿದ್ದಿದೆ ಹಂಗೆ. ಸಾವಿರಾರು ಕೋಟಿ ದುಡ್ಡಿದೆ ಅವ್ರ ಹತ್ರ. ನಮಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ಗೆ ಅಂಗಲಾಚಬೇಕು, ಆ ಸ್ಥಿತಿ ತಂದಿದ್ದಾರೆ ನಮಗೆ. ಒಂದು ಟಿಕೆಟ್ಗೆ MLAಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLAಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಮೂಲ ಉದ್ದೇಶ ನೈಜ ಕ್ರಿಕೆಟ್ಗೆ ಉತ್ತೇಜನ ಮತ್ತು ಗುಣಮಟ್ಟದ ಅವ್ರಿಗೆ ಸರಿ ಇದೆ. ವಿರೋಧ ಪಕ್ಷದ ಸರಿ ಇದೆ ಅಲ್ಲಲ್ಲ ಡಾಕ್ಟ್ರೇ ಸರ್, ನಿಮ್ ಪರವಾಗಿ ಸರ್. MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ, ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು ನಾವು ಹೋಗಿ. ಮೊದ್ಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. 2 ಟಿಕೆಟ್ ಕೊಡ್ತಾ ಇದ್ರು. MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್, ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲದ ಟಿಕೆಟು ಎಲ್ಲರಿಗೂ 2 ಟಿಕೆಟ್, ಒಂದು 5 ಟಿಕೆಟ್ ಕೊಡೋಕೆ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೋತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗೆ ಕೊಡಲ್ಲ MLAಗಳಿಗೆ. ಏನ್ ಗೌರವ ಇಲ್ವಾ ಸರ್ಕಾರಕ್ಕೆ MLAಗಳಿಗೆ? ಎಂಟೈರ್ ನಾವು ಜಮೀನು ಕೊಟ್ಟಿ ಒಂದೇ ನಿಮಿಷ ಎಂಟೈರ್ ನಾವು ಜಮೀನು ಕೊಟ್ಟಿರೋದು 16 ಎಕರೆ 32 ಗುಂಟೆ. ನಮ್ ಟಿಕೆಟ್ಗೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ? 2,000 7,000 8,000 ರೂಪಾಯಿ ಟಿಕೆಟ್.
ಟಿಕೆಟ್ಗೆ ಚಾರ್ಜ್ ಮಾಡ್ತಾರೆ 2,000 3,000 20,000. ಅವ್ರಿಗೆ ನಾವು ಇಷ್ಟು 16 ಎಕರೆ ಎಷ್ಟು ಕೊಟ್ಟಿದ್ದೀವಿ ಗೊತ್ತಾ? ಕೇವಲ ಅದು ಒಂದು ತಿಂಗಳಿಗೆ ನಮ್ಗೆ ಅಲ್ಲಿ ಚಾರ್ಜ್ ಮಾಡೋದು, ಅಲ್ಲಿ ಪ್ಯಾಷನ್ ನೋಡಿ 8 ಗಂಟೆಗೆ ಚಾರ್ಜ್ ನಮ್ಗೆ 2,000 3,000. ನಾವು ಅವ್ರು ಕೊಟ್ಟಿರೋದು 1,600 ರೂಪಾಯಿ ತಿಂಗಳಿಗೆ, 1,600 ರೂಪಾಯಿ ಕೊಟ್ಟಿರೋದು. ನಮ್ಮ ತಲೆ ಮೇಲೆ ಎಳಿತಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಇದೆ ಅಂಥವ್ರಿಗೆ ಇವರು ಇನ್ನೊಂದು ಸ್ಟೇಡಿಯಂ ಮಾಡ್ತೀರಂತ. ಇವ್ರಿಗೆ ನಾನು ಬುದ್ಧಿ ಕಲಿಸಿ ಸರ್ ಅಧ್ಯಕ್ಷರೇ, ಬುದ್ಧಿ ಕಲಿಸಿ. ಏನಿದು? ಹಾಂ ಸಭಾಧ್ಯಕ್ಷರೇ ಸರ್ ಒಂದೇ ನಿಮಿಷ ಸರ್, ದುಡ್ಡು ಕೊಡ್ತೀರಿ ಬೇಕಾದ್ರೆ ಸರ್ ಒಂದೇ ನಿಮಿಷ. ದುಡ್ಡು ಕೊಡ್ತೀರಿ, ಏನ್ ಫ್ರೀ ಆಗಿ ಏನ್ ಕೊಡೋದು ಬೇಡ ಅವ್ರೇನು. ದುಡ್ಡು ಕೊಡ್ತೀರಿ ಫ್ರೀ ಸಿಗಲ್ಲ ಸರ್, ಬ್ಲಾಕ್ ಅಲ್ಲಿ ತಗೋಬೇಕು 20,000. ಆಯ್ತಪ್ಪ, ನಾನು ಟಿಕೆಟ್ ಕಳಿಸಿ ಸರ್ ನಮಗೆ. ಆಯ್ತು ಆಮೇಲೆ 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 ಸರ್ ಒಂದೇ ನಿಮಿಷ ಟಿಕೆಟ್ ಆಮೇಲೆ ಇಲ್ಲಾಗಲ್ಲ ಅಧ್ಯಕ್ಷ ಇಲ್ಲಾಗ ವಿಜಯನಗರ ಆಮೇಲೆ 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 ಅಲ್ಲ